ಸ್ನೇಹಿತರೆ ನಮಸ್ಕಾರ. ಬಿಗ್ ಬಾಸ್ ಸೀಸನ್ 11ರ ಆಟ ಈಗ ಕಂಪ್ಲೀಟ್ ಆಗಿ ಬದಲಾಗ್ತಿದೆ. ಕೊನೆಯ ಹಂತಕ್ಕೆ ಬಂದಂತೆ ಆಟದ ಶೈಲಿ ಮತ್ತು ಆಟಗಾರರ ಆಟ ಎರಡೂ ಕೂಡ ಬದಲಾಗ್ತಿದೆ. ಇದೇ ಸಂದರ್ಭದಲ್ಲಿ ಈಗ ಆಟಗಾರರ ಆಟ ಇನ್ನಷ್ಟು ಬದಲಾಗೋದಕ್ಕೆ ಕಾರಣವಾಗುವಂತೆ ಮಾಡೋದಕ್ಕೆ ಬಿಗ್ ಬಾಸ್ ಮನೆಯ ಸ್ಪರ್ಧಿಗಳ ಫ್ಯಾಮಿಲಿಯವರು ಕೂಡ ಬಂದಿದ್ದಾರೆ. ಬಿಗ್ ಬಾಸ್ ಮನೆಗೆ ಬಂದಂತಹ ಈ ಫ್ಯಾಮಿಲಿಯವರು ಒಂದಷ್ಟು ಸಲಹೆ ಸೂಚನೆಗಳನ್ನು ಕೂಡ ಕೊಟ್ಟೋಗಿದ್ದಾರೆ ಯಾರಿಗೆ, ಸ್ಪರ್ಧಿಗಳಿಗೆ. ಆ ರೀತಿ ಕೊಟ್ಟಂತಹ ಸಲಹೆಗಳಲ್ಲಿ ಕೆಲವೊಂದಷ್ಟು ಗಮನಿಸಲೇಬೇಕಾದಂಥ ಅಂಶಗಳಿದ್ದಾವೆ. ಅದರಲ್ಲೂ ಕೂಡ ಬಿಗ್ ಬಾಸ್ ಮನೆಯ ಈ ಗೆಳೆಯ ಮತ್ತು ಗೆಳತಿ ಗೌತಮಿ ಜಾಧವ್ ಮತ್ತು ಮಂಜುಗೆ ಎರಡೂ ಮನೆಯವರು ಕೂಡ ಕೊಟ್ಟಿರುವಂಥ ಸಲಹೆ ಎಲ್ಲೋ ಒಂದು ಕಡೆ ಇವರ ಸ್ನೇಹವನ್ನೇ ಮತ್ತೆ ಕಟ್ ಮಾಡುತ್ತೆ ಅನ್ನುವಂತಹ ಮುನ್ಸೂಚನೆಯನ್ನು ಕೊಡ್ತಿದೆ. ಇಬ್ಬರಿಗೂ ಕೂಡ ಬೇರೆದೇ ರೀತಿಯಾದಂತಹ ಸಲಹೆಗಳನ್ನು ಅವರ ಮನೆಯವರು ಕೊಟ್ಟು ಹೋಗಿದ್ದಾರೆ. ಇಂಡಿವಿಜುವಲ್ ಆಟಕ್ಕೆ ಇವರಿಬ್ಬರು ಕೂಡ ಹೆಚ್ಚು ಗಮನವನ್ನು ಕೊಡದೇ ಇದ್ದರೆ ಏನಾಗುತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಹಾಗಾದರೆ ಏನು ಹೇಳಿದ್ದಾರೆ, ಇದರ ಪರಿಣಾಮ ಏನಾಗುತ್ತೆ ಎಲ್ಲವನ್ನು ಕೂಡ ಈಗ ಹೇಳ್ತಾ ಹೋಗ್ತೇನೆ. ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಬಿಗ್ ಬಾಸ್ ಮನೆಯ ಸೀಸನ್ 11ರ ಆಟ ಈಗ ಕಾವೇರುತ್ತಿದೆ. ಇನ್ನೇನು ಜಾಸ್ತಿ ದಿನಗಳ ಆಟ ಬಾಕಿ ಇರದೇ ಇರುವಂತಹ ಹಂತದಲ್ಲಿ ಈಗ ಫ್ಯಾಮಿಲಿಯವರು ಈ ವಾರ ಬಂದು ಎಲ್ಲ ಸ್ಪರ್ಧಿಗಳಿಗೂ ಕೂಡ ಬೇರೆ ಬೇರೆ ರೀತಿಯಲ್ಲಿ ಸ್ಫೂರ್ತಿ ತುಂಬಿ ಹೋಗಿದ್ದಾರೆ. ಸ್ಪರ್ಧಿಗಳ ಕುಟುಂಬದವರು ದೊಡ್ಡ ಮನೆಯ ಒಳಗೆ ಬಂದಿದ್ದು ಹೊರಗಿನಿಂದ ಬಂದವರು ಒಂದಷ್ಟು ಸಲಹೆ ಸೂಚನೆಗಳನ್ನು ಕೊಡ್ತಾ ಹೋಗಿದ್ದಾರೆ. ಇದರಲ್ಲಿ ಕಿರುತೆರೆಯ ನಟಿ ಗೌತಮಿ ಜಾಧವ್ ಅವರು ಬಿಗ್ ಬಾಸ್ ಮನೆಯಲ್ಲಿ ಹೆಚ್ಚು ಕ್ಲೋಸ್ ಆಗಿದ್ದು ಉಗ್ರ ಮಂಜು ಜೊತೆಗೆ. ಕೆಲವು ಸಂದರ್ಭಗಳಲ್ಲಿ ಅವರ ಸ್ನೇಹದಿಂದ ಆಟಕ್ಕೆ ತೊಂದರೆ ಆಗಿದ್ದೂ ಕೂಡ ಉಂಟು. ಉಗ್ರ ಮಂಜು ಅವರಿಂದ ಗೌತಮಿ ದೂರ ಇರಬೇಕು ಅಂತ ಹೇಳಿ ಅಂದ್ಕೊಂಡ್ರು ಕೂಡ ಅದು ಸಾಧ್ಯವಾಗ್ತಿಲ್ಲ. ಈ ವಾರ ಗೌತಮಿಯವರ ಪತಿ ಅಭಿಷೇಕ್ ಅವರು ಈ ಬಿಗ್ ಬಾಸ್ ಮನೆಗೆ ಬಂದಿದ್ದರು. ಗೌತಮಿಗೆ ಕೆಲವೊಂದಷ್ಟು ಸೂಕ್ಷ್ಮಗಳನ್ನು ಅರ್ಥ ಮಾಡಿಸುವಂಥ ಪ್ರಯತ್ನವನ್ನು ಮಾಡಿದ್ರು. ಆದರೆ ಅದು ಗೌತಮಿಗೆ ಪೂರ್ತಿಯಾಗಿ ಅರ್ಥ ಆದಂತೆ ಕಾಣಿಸ್ತಿಲ್ಲ. ಕಾರಣ ಆಕೆ ಒಪ್ಕೊಳ್ಳೋದು ಕೂಡ ಇಲ್ಲ ರೀ. ಆಕೆಯೇ ಸಂಭಾವಿತೆ ಅನ್ನುವಂತಹ ಒಂದು ಮೈಂಡ್ಸೆಟ್ ಆಕೆಯಲ್ಲಿದೆ. ಹಾಗಾಗಿ ಆಕೆ ಒಪ್ಪೋದು ಕೂಡ ಡೌಟೇ. ಬಿಗ್ ಬಾಸ್ ಮನೆಯಲ್ಲಿ ಒಬ್ರಿಗೊಬ್ಬರು ಆಪ್ತವಾಗಿ ಇರೋದು ತಪ್ಪಲ್ಲ, ಆದರೆ ಅದು ಅತಿಯಾದರೆ ಆಟಕ್ಕೆ ಹೊಡೆತ ಬೀಳುತ್ತೆ ಅನ್ನೋದನ್ನು ಸುದೀಪ್ ಕೂಡ ಹೇಳಿದರು. ಈಗ ಗೌತಮಿ ಜಾಧವ್ ಅವರು ಉಗ್ರ ಮಂಜು ಜೊತೆಗೆ ಹೆಚ್ಚು ಕಾಲವನ್ನು ಕಳೆದಿದ್ದಾರೆ. ಆದರೆ ಬೇರೆ ಸ್ಪರ್ಧಿಗಳ ಜೊತೆಗೆ ಅವರು ಅಷ್ಟಾಗಿ ಬೆರೆತಿಲ್ಲ. ಈ ಸ್ನೇಹವನ್ನು ಮಂಜು ಅವರು ಬಳಕೆ ಮಾಡಿಕೊಂಡು ಮುಂದೆ ಸಾಗ್ತಾ ಇರಬಹುದು ಅನ್ನೋಂಥ ಅಭಿಪ್ರಾಯ ಕೆಲವರಿಗಿದೆ. ಸಮಯ ಬಂದಾಗ ನೀವು ಅದನ್ನು ತುಳಿದುಕೊಂಡು ಮುಂದಕ್ಕೆ ಹೋಗಬೇಕು ಅಂತ ಹೇಳ್ಬಿಟ್ಟು ಅಭಿಷೇಕ್ ಗೌತಮಿಗೆ ಹೇಳ್ತಾರೆ. ತುಳಿದುಕೊಂಡು ಹೋಗಲ್ಲ, ದಾಟ್ಕೊಂಡು ಮುಂದೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಗೌತಮಿ ಭರವಸೆಯನ್ನು ಕೊಡ್ತಾರೆ. ಇನ್ನು ಕೆಲವೇ ದಿನಗಳಲ್ಲಿ ಬಿಗ್ ಬಾಸ್ ಕಂಪ್ಲೀಟ್ ಆಗಿ ಮುಗಿಯುತ್ತೆ, ಫೈನಲ್ ಕೂಡ ಬರುತ್ತೆ. ಈ ಫಿನಾಲೆ ಬರುವಂಥ ಸಂದರ್ಭದಲ್ಲಿ ಇನ್ನೂ ಕೂಡ ನೀವು ಈ ರೀತಿ ಇದ್ದರೆ ಅದು ಸಾಧ್ಯವಾಗೋದಿಲ್ಲ. ಆಟದ ಶೈಲಿಯನ್ನು ನೀವು ಬದಲಾಯಿಸ್ಕೊಳ್ಳೇಬೇಕು. ಆಮೇಲೆ ಉಗ್ರ ಮಂಜು ಎಲ್ಲೋ ಒಂದು ಕಡೆ ಕಂಪ್ಲೀಟಾಗಿ ರಿಯಲ್ ಅಂತೇಳಿ ನನಗೆ ಅನಿಸಲ್ಲ. ಆತ ಬಂದು ನಮ್ಮ ಬಳಿ ಒಂದಷ್ಟು ಇನ್ಫಾರ್ಮೇಷನ್ಸ್ಗಳನ್ನು ಕಲೆಕ್ಟ್ ಮಾಡಿ ಹೋಗ್ತಾರೆ, ಅದನ್ನು ತನ್ನ ಆಟಕ್ಕೆ ಬಳಕೆ ಮಾಡಿಕೊಡ್ತಾರೆ. ಈ ವಿಚಾರ ನಿಮಗೆ ಅರ್ಥ ಆಗ್ತಾ ಇಲ್ಲ. 95-96 ದಿನಗಳಾಯಿತು, ಇನ್ನು ಹೆಚ್ಚು ದಿನಗಳ ಆಟ ಇಲ್ಲ, ತುಂಬ ಎಚ್ಚರಿಕೆಯಿಂದ ಆಟ ಆಡಿ ಅಂತಲೂ ಕೂಡ ಇಲ್ಲಿ ಅಭಿಷೇಕ್ ಗೌತಮಿಗೆ ಒಂದಷ್ಟು ಸಲಹೆಯನ್ನು ಕೊಟ್ಟು ಹೋಗಿದ್ದಾರೆ. ಈ ಮೂಲಕ ಗೌತಮಿ ಮಾಡ್ತಿರುವಂಥ ತಪ್ಪನ್ನು ಕೂಡ ಎತ್ತಿ ತೋರಿಸಿದ್ದಾರೆ. ಇನ್ನು ಇಲ್ಲಿ ಪ್ರಮುಖವಾಗಿ ಉಗ್ರ ಮಂಜುಗೂ ಕೂಡ ಇದೇ ರೀತಿಯಾದಂಥ ಒಂದು ಸಲಹೆ ಬಂದಿದೆ. ಅದು ಯಾರಿಂದ? ಉಗ್ರ ಮಂಜು ಸಹೋದರಿಯಿಂದ. ಹೌದು, ಬಿಗ್ ಬಾಸ್ ಮನೆಗೆ ಬಂದಿರುವಂಥ ಉಗ್ರ ಮಂಜು ಸಹೋದರಿ ಒಂದು ಸಲಹೆಯನ್ನು ಕೊಟ್ಟಿದ್ದಾರೆ. ಆ ಸಲಹೆಯನ್ನು ಉಗ್ರ ಮಂಜು ಎಷ್ಟಾಗಿ ಸ್ವೀಕರಿಸ್ತಾರೆ ಗೊತ್ತಿಲ್ಲ. ಇಲ್ಲಿ ಉಗ್ರ ಮಂಜು ಅವರ ತಂದೆ ಮತ್ತು ತಂಗಿ ಇಬ್ಬರು ಕೂಡ ಬಿಗ್ ಬಾಸ್ ಮನೆಗೆ ಬರ್ತಾರೆ, ತಾಯಿನೂ ಕೂಡ ಬರ್ತಾರೆ. ಇನ್ನು ಮಂಜುಗೆ ನೇರ ಬಾಣಗಳನ್ನೇ ಬಿಟ್ಟು ತಂಗಿ ದೀಪಿಕಾ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಮಂಜು ಗೆಳೆತನ, ಮಂಜು ಆಟದ ವೈಖರಿ ಬಗ್ಗೆ ತಂಗಿ ದೀಪಿಕಾ ತನಗನಿಸಿದ್ದನ್ನು ನೇರವಾಗಿ ಹೇಳಿಬಿಟ್ಟಿದ್ದಾರೆ. ಇಂತಹ ಚಿನ್ನದ ಅವಕಾಶವನ್ನು ಮಿಸ್ ಮಾಡ್ಕೊಳ್ಬೇಡ ಪ್ಲೀಸ್. ನೀನು ಚೆನ್ನಾಗಿ ಆಡ್ತಿದ್ಯಾ, ಆದರೆ ನಿನ್ನ ಪ್ರತಿಭೆಯನ್ನು ನೀನು ಹೊರಗೆ ಹಾಕಿಲ್ಲ, ಅದಂತೂ ಸತ್ಯ. ಯಾರ ಬಾಲವನ್ನು ಕೂಡ ಹಿಡಿಯೋಕ್ಕೆ ಹೋಗಬೇಡ. ಯಾಕೆ ಮಂಕಾಗಿದ್ದೀಯಾ ಅಂತೇಳಿ ಗೊತ್ತಿಲ್ಲ. ಇದೇ ರೈಟ್ ಪೀಕ್ ಟೈಮ್. ನಿನ್ನ ಬಳಿ ಈಗ ಟೈಮ್ ಇಲ್ಲ. ಇಲ್ಲಿಂದ ಪ್ರತಿಕ್ಷಣ ಸಹ ಮುಖ್ಯ. ನಿನ್ನನ್ನು ದಾಟಿ ಬೇರೆಯವರು ಮುಂದಕ್ಕೆ ಹೋಗ್ತಾ ಇದ್ದಾರೆ, ಅದನ್ನು ನೀನು ತಡಿಬೇಕು, ನಿನ್ನನ್ನು ನೀನು ನೋಡ್ಕೊಬೇಕು ಅಂತ ಹೇಳ್ಬಿಟ್ಟು ಅಣ್ಣಂಗೆ ಮಂಜು ತಂಗಿ ದೀಪಿಕಾ ಸಲಹೆಯನ್ನು ಕೊಡ್ತಾರೆ. ಎಷ್ಟು ದಿನ ನಾನು ಸ್ವಂತವಾಗಿ ಆಟ ಆಡ್ತಿದ್ದೆ ಅಂಥೇಳಿ ಮಂಜು ಹೇಳಿದಾಗ, ಇಲ್ಲ ಬೇಡ, ಅವರು ಜೊತೆಯಲ್ಲಿರೋದು ಬೇಡ, ಎಲ್ಲರ ಜೊತೆನೂ ಕೂಡ ನೀನು ಬೆರೆತು ಆಡಬೇಕು ಅಂತಲೂ ಕೂಡ ಸಲಹೆಯನ್ನು ಕೊಡ್ತಾರೆ. ಇಲ್ಲಿ ಯಾರಿಗೆ ಹೇಳಿದ್ದು ಈಕೆ ದೀಪಿಕಾ ಅನ್ನೋದೇನು ಬಾಯ್ಬಿಟ್ಟು ಹೇಳಬೇಕಾಗಿಲ್ಲ. ನೋ ಡೌಟ್ ಅದು ಗೌತಮಿಗೆ ಹೇಳಿದ್ದು. ಗೌತಮಿ ಮತ್ತು ಮಂಜು ಅತಿ ಹೆಚ್ಚು ಸಮಯ ಒಟ್ಟಿಗಿರೋದ್ರಿಂದ ಈ ಮಾತನ್ನು ಹೇಳಿದ್ದಾರೆ. ಇನ್ನು ಇವರ ತಂದೆ ರಾಮಣ್ಣ ಕೂಡ ಒಬ್ಬರೇ ಕೂತ್ಕೊಂಡು ಮಂಜು ಜೀವನ ಬದಲಾಗಿರೋದ್ರ ಬಗ್ಗೆನೂ ಕೂಡ ಈಗ ಮಾತನಾಡಿದ್ದಾರೆ. ಅಂದರೆ ಇಲ್ಲಿ ಮಂಜು ಸಾಕಷ್ಟು ಎಣ್ಣೆ ದಾಸನಾಗಿದ್ದ, ಸಿಕ್ಕಾಪಟ್ಟೆ ಕುಡಿಯೋದು, ಎವ್ರಿ ಡೇ ಕುಡಿಯೋದು. ಸುದೀಪ್ ಸಾಕಷ್ಟು ಸಲ ಹೇಳಿದ್ದಾರೆ. ಎಲ್ಲದೂ ಕೂಡ ಕರೆಕ್ಟ್, ಅದೊಂದು ಮಾತ್ರ ಸರಿ ಇಲ್ಲ ಅಂತೇಳಿ. ಅದೊಂದು ಬ್ಯಾಡ್ ಹ್ಯಾಬಿಟನ್ನು ಬಿಟ್ಟಿದ್ದರೆ ಬಹುಶಃ ಮಂಜು ಎಲ್ಲೋ ರೀಚ್ ಆಗ್ತಿದ್ರು. ಬಟ್ ಅದೊಂದು ಸಾಧ್ಯನೇ ಆಗ್ತಿಲ್ಲ. ಇದೇ ವಿಚಾರವನ್ನು ಈಗ ಬಿಗ್ ಬಾಸ್ ಮನೆಗೆ ಬಂದಂತಹ ಅವರ ತಂದೆ ರಾಮಣ್ಣ ಸಾಕಷ್ಟು ಬೇಸರದಿಂದ ಮತ್ತು ಇವತ್ತೊಂದು ಸಮಾಧಾನದಿಂದನೇ ಗಾರ್ಡನ್ ಏರಿಯಾದಲ್ಲಿ ಒಬ್ಬರೇ ಕೂತ್ಕೊಂಡು ಮಾತನಾಡಿದ್ದಾರೆ.
ಆಗ ತಮ್ಮಷ್ಟಕ್ಕೆ ತಾವೇ ಮಾತನಾಡಿಕೊಂಡು ಭಾವುಕರಾಗಿ ಕಣ್ಣೀರನ್ನು ಕೂಡ ಸುರಿಸಿದ್ದಾರೆ. ಮಗನಿಗೆ ಇಂಥದ್ದೊಂದು ದೊಡ್ಡ ವೇದಿಕೆ ಸಿಕ್ಕಿದ್ದಕ್ಕೆ ಬಹಳ ಸಂತೋಷವನ್ನು ವ್ಯಕ್ತಪಡಿಸಿದ್ದಾರೆ. ಹಾಗಾದರೆ ಏನು ಹೇಳಿದ್ರು? ನನ್ನ ಮಗ ಏನಾಗ್ತಾನೋ ಅಂತೇಳಿ ಅಂದ್ಕೊಂಡಿದ್ದೆ, ಆದರೆ ಮನೆದೇವರು ತಿಮ್ಮರಾಯ ಸ್ವಾಮಿ, ಮಾಲೂರು ಮಾರಮ್ಮ ಅವನಿಗೆ ಬಿಗ್ ಬಾಸ್ ಅನ್ನುವಂಥ ಒಂದು ಭಾಗ್ಯವನ್ನು ಕೊಟ್ಟಿದ್ದೀರಿ. ಮನೆಯಲ್ಲಿ 4 ಗೋಡೆಗಳ ಮಧ್ಯೆ ದಿನವನ್ನು ಕಳೀತಾ ಇದ್ದವನು ಇವತ್ತು ಬಿಗ್ ಬಾಸ್ ಮನೆಯಲ್ಲಿ 17 ಜನರಿಂದ 9 ಜನರವರೆಗೂ ಕೂಡ ಬಂದಿದ್ದಾನೆ. ಇಂಥದ್ದೊಂದು ಅವಕಾಶವನ್ನು ಕೊಟ್ಟಿದ್ದಕ್ಕೆ ನಿಮಗೆ ನಾನು ಭಕ್ತಿಯಿಂದ ಕೈ ಮುಗಿದು ಧನ್ಯವಾದವನ್ನು ಸಲ್ಲಿಸ್ತೀನಿ ಅಂತೇಳ್ಬಿಟ್ಟು ಕೈ ಮುಗಿತಾರೆ. ನಾನು ಯಾಕೆ ಇವನ್ನೆಲ್ಲ ನೆನಪು ಮಾಡ್ಕೊಳ್ತಿದ್ದೇನೆ ಅಂದರೆ, ನಿನ್ನ ಮಗ ಹಂಗಾಗ್ಬಿಟ್ಟ ಹಿಂಗಾಗ್ಬಿಟ್ಟ ಅಂತೇಳ್ಬಿಟ್ಟು ಆಡ್ಕೊಳ್ತಾ ಇದ್ರು. ಎಲ್ಲರೂ ಏನೇನೋ ಮಾತನಾಡಿದ್ದಾರೆ, ಆದರೆ ನಿನ್ನ ಮಗ ಏನೂ ಮಾಡಿಲ್ಲ ಅಂತೇಳಿ ತುಂಬ ಜನ ಹೇಳ್ತಾಯಿದ್ರು. ಆಗ ನೋವಾಗ್ತಿತ್ತು. ಆದರೆ ಇವತ್ತು ಅದೇ ಜನ, ರಮಣ ನಿನ್ನ ಮಗ ಬಿಗ್ ಬಾಸ್ ಮನೆಯಲ್ಲಿ ಚೆನ್ನಾಗಿ ಆಡ್ತವನೆ, ಒಳ್ಳೆಯ ಹೆಸರು ಪಡಿತಾ ಇದ್ದಾನೆ ಅಂತಲೇ ಹೇಳಿದಾಗ ನನಗೆ ಆಗ್ತಿರುವಂಥ ಖುಷಿಯನ್ನು ಹೇಳೋದಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ಬಿಟ್ಟು ತಮ್ಮ ಮನಸ್ಸಿನಂತಹ ಸಂತೋಷವನ್ನು ಹೊರಗಡೆ ಹಾಕ್ತಾರೆ. ಅವತ್ತು ಜನ ಏನೇನೋ ಮಾತಾಡಿಕೊಂಡಾಗ ಎಷ್ಟೆಲ್ಲ ನೋವಾಗ್ತಿತ್ತೋ, ಇವತ್ತು ಅದೇ ಜನ ಇವರೇ ಬಿಗ್ ಬಾಸ್ ಮಂಜು ಅಂತೇಳಿ ಅವರ ತಂದೆ ಅಂತೇಳಿ ಹೇಳಿದಾಗ ನನಗೆ ಆಗುವಂಥ ಖುಷಿಯೇ ಬೇರೆ. ಅಷ್ಟೊಂದು ಸಂತೋಷ ಆಗ್ತಿದೆ ಅಂತೇಳಿ ರಾಮಣ್ಣ ಹೇಳ್ತಾರೆ. ಸದ್ಯ ಮಗನಿಗೆ ಸಾಕಷ್ಟು ಬುದ್ಧಿ ಹೇಳಿದ್ದು, ಇನ್ಮೇಲೆ ಮಂಜು ಆಟದಲ್ಲಿ ಏನಾದರೂ ಬದಲಾವಣೆ ಕಂಡು ಬರುತ್ತಾ ನೋಡಬೇಕು. ಇನ್ನು ಬಿಗ್ ಬಾಸ್ ವೇದಿಕೆ ಮೇಲೆ ನಮ್ಮ ತಾಯಿಗೆ ಕೈಗೆ ಒಂದು ಕಪ್ ಕೊಡಬೇಕು, ಅದು ನನ್ನ ಗುರಿ ಅಂತೇಳ್ಬಿಟ್ಟು ಮಂಜು ಕೂಡ ಮಾತನ್ನು ಕೊಟ್ಟಿದ್ದಾರೆ. ಆ ಮಾತನ್ನು ಉಳಿಸ್ಕೊಳ್ತಾರ? ಆಟದ ಶೈಲಿ ಬದಲಾಗುತ್ತೆ ಅನ್ನೋದು ಈಗಿರುವಂಥ ಪ್ರಶ್ನೆ. ಅಟ್ ದಿ ಸೇಮ್ ಟೈಮ್ ಈಗ ಪ್ರಮುಖ ವಿಚಾರ ಏನು ಅಂತ ಹೇಳಿದ್ರೆ, ಗೌತಮಿ ಮತ್ತು ಮಂಜು ಸ್ನೇಹ. ಈ ಸ್ನೇಹ ಸಾಕಷ್ಟು ಸಲ ಆಟಕ್ಕೆ ಮುಳುವಾಗಿದೆ. ಈ ಹಿಂದೆ ಸುದೀಪ್ ಅವರು ಕೂಡ ಈ ಬಗ್ಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಇನ್ಫ್ಯಾಕ್ಟ್ ಈ ಎಚ್ಚರಿಕೆ ಬಂದ ಬಳಿಕ ಗೌತಮಿ ಸ್ವಲ್ಪ ಅವಾಯ್ಡ್ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾರೆ ಮಂಜುವನ್ನು. ಬಟ್ ಆದರೆ ಮಂಜು ಮತ್ತೆ 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 ಗೌತಮಿಯ ಹಿಂದೆ ಹೋಗ್ತಿರುವಂಥದ್ದು ಎಲ್ಲೋ ಒಂದು ಕಡೆ ಮಂಜು ವ್ಯಕ್ತಿತ್ವವನ್ನೇ ಬದಲಾಯಿಸ್ತಿದೆ. ಹೀಗಾಗಿ ಇದನ್ನು ಮಂಜು ಬದಲಾಯಿಸಿಕೊಳ್ಳೇಬೇಕು ಅನ್ನುವಂಥದ್ದು ವೀಕ್ಷಕರು ಮತ್ತು ಮಂಜು ಅಭಿಮಾನಿಗಳು ಹಾಗೆಯೇ ಮಂಜು ಪೋಷಕರು ಎಲ್ಲರದ್ದು ಕೂಡ ಅಭಿಪ್ರಾಯ. ಯಾಕಂತ ಹೇಳಿದ್ರೆ ಮಂಜು ಫೈನಲ್ನಲ್ಲಿ ಕಪ್ ಗೆಲ್ಲುವಂಥ ಅರ್ಹತೆ ಇರುವಂತಹ ಮತ್ತು ಆ ಕ್ರೆಡಿಬಿಲಿಟಿ ಮತ್ತು ಆ ಕೆಪಾಸಿಟಿ ಇರುವಂಥ ಸ್ಪರ್ಧಿ. ಹಾಗಾಗಿ ಅದನ್ನು ಉಳಿಸ್ಕೊಳ್ಬೇಕು ಅನ್ನೋದು ಎಲ್ಲರ ಅಭಿಪ್ರಾಯ. ಅದನ್ನು ಮಂಜು ಉಳಿಸ್ಕೊಳ್ತಾರೋ ಇಲ್ವಾ ಕಾದು ನೋಡೋಣ. ನಿಮಗೇನು ಅನಿಸುತ್ತೆ ಸ್ನೇಹಿತರೆ ಈ ಬದಲಾವಣೆಯ ಬಗ್ಗೆ ಮತ್ತು ಮಂಜು ಮತ್ತು ಗೌತಮಿಯ ಸ್ನೇಹದ ಬಗ್ಗೆ, ಮತ್ತು ಈ ಸ್ನೇಹದಲ್ಲಿ ಬದಲಾವಣೆ ಬೇಕು ಅಂತೇಳಿ ನಿಮಗೂ ಕೂಡ ಅನಿಸುತ್ತೆ? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.